ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನೇನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ್ದು, ಅದರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ಒಂದೇ ವಿಡಿಯೋ ಯಾಕೆ ಹಾಕಲಿಲ್ಲಪ್ಪ ಅಂತಂದರೆ ತುಂಬ ಲಾಂಗ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ವಿಡಿಯೋನೇ ಸಪ್ರೇಟ್, ಈ ವಿಡಿಯೋನೇ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು ರಾಷ್ಟ್ರೋತ್ಥಾನ ಗೋಶಾಲೆಗೆ. ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 1.5 to 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ರಾಷ್ಟ್ರೋತ್ಥಾನ ಗೋಶಾಲೆ ಇದೆ. ಈ ಗೋಶಾಲೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಭಾರತೀಯ ಗೋವಿನ ತಳಿಗಳನ್ನು ಸಂರಕ್ಷಣೆ ಮಾಡೋದು ಮತ್ತು ಅದ್ರ ಬಗ್ಗೆ ಸಂಶೋಧನೆ ಮಾಡೋದು ಇವರ ಮುಖ್ಯ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಆಗೆಲ್ಲ ಹಳ್ಳಿಗಳಲ್ಲಿ ಒಂದು ಮನೆಗಳಲ್ಲಿ 20ರಿಂದ 30ಕ್ಕೂ ಹೆಚ್ಚು ಹಸುಗಳನ್ನ ಸಾಕ್ತಾಯಿದ್ರು. ಆದರೆ ಈಗೇನಾಗಿದೆ ಅಪ್ಪ ಅಂತಂದರೆ ಆ ಹಸುಗಳನ್ನ ಸಾಕುವಂಥ ಪದ್ಧತಿ ಕಡಿಮೆ ಆಗ್ತಾ ಬಂದಿದೆ. ನಮ್ಮ ಮನೆಗೆ ಎಷ್ಟು ಹಾಲು ಬೇಕು, ನಮಗೆ ಎಷ್ಟು ಗೊಬ್ಬರ ಬೇಕು, ಅಷ್ಟರ ಮಟ್ಟಿಗೆ ಮಾತ್ರ 1-2 ಹಸುಗಳನ್ನು ಸಾಕ್ತಾರೆ ಹೊರತು ಜಾಸ್ತಿ ಹಸುಗಳನ್ನ ಈಗ ಯಾರೂ ಸಾಕ್ತಾ ಇಲ್ಲ. ಹಾಗಾಗಿ ಭಾರತದಲ್ಲಿ ಹಸುಗಳ ತಳಿಗಳು ನಾಶ ಆಗ್ತಾ ಬರ್ತಾ ಇದ್ದಾವೆ. ಹಾಗಾಗಿ ಇವರು ಭಾರತೀಯ ತಳಿಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಒಳ್ಳೆಯ ಉದ್ದೇಶನ ಇಟ್ಕೊಂಡು, ಅವುಗಳ ಬಗ್ಗೆ ಸಂಶೋಧನೆ ಮಾಡುವಂತಹ ಉದ್ದೇಶನ ಇಟ್ಕೊಂಡು ಈ ರಾಷ್ಟ್ರೋತ್ಥಾನ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಪ್ರಾರಂಭ ಮಾಡಿದಾಗ ಕೇವಲ 25ರಿಂದ 30 ಹಸುಗಳು ಮಾತ್ರ ಇದ್ದಿದ್ದಂತೆ ಈಗ ಅದೇ ಹಸುಗಳಲ್ಲಿ ಇವರು 605 ಹಸುಗಳನ್ನು ಇವರೀಗ ಅಟ್ ಪ್ರೆಸೆಂಟು ಸಾಕ್ತಾ ಇದ್ದಾರೆ. ಹಲವಾರು ತಳಿಗಳನ್ನ ಕೂಡ ಇಲ್ಲಿ ಸಾಕ್ತಾ ಇದ್ದಾರೆ. ಒಂದು 10ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಇದ್ದಾವೆ. ಪಂಜಾಬ್ನ ಸಾಯಿವಾಲ, ಬೀದರ್ನ ಬಾಲ್ಕಿ, ದೇವಣಿ, ಹಳ್ಳಿಕಾರು, ಹಳ್ಳಿಗಿಡ್ಡ, ಕಿಲಾರೆ, ಅಮೃತ್ಮಾಲು, ಪುಂಗನೂರು, ಗಿರ್, ಜವಾರಿ, ಕ್ರಾಂಕ್ರೇಜ್ ಈ ಥರ ಹಲವಾರು ತಳಿಗಳನ್ನ ಇವರು ಇಲ್ಲಿ ಸಾಕ್ತಾ ಇದ್ದಾರೆ. ನಾವು ಮನೆಯಲ್ಲಿ ಒಂದು 10 ಅಥವಾ 15 ಹಸುಗಳನ್ನ ಸಾಕ್ತಾಯಿದ್ರು, ಒಂದು ಕುಗುರ್ತಾ ಇರುತ್ತೆ, ಒಂದು ಸ್ವರ್ಗ ಹೋಗಿರುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ಹಸುಗಳು ಕೂಡ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇದ್ದಾವೆ. ಆ ಥರ ಇವುಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವರ ಆಹಾರ ಪದ್ಧತಿ ಏನಪ್ಪ ಅಂತಂದರೆ ಇವರು 3 ಟೈಮು ಹುಲ್ಲನ್ನು ಹಾಕ್ತಾರಂತೆ. ಬೆಳಿಗ್ಗೆ ಒಣ ಹುಲ್ಲು, ಮಧ್ಯಾಹ್ನ ರಾಗಿ ಹುಲ್ಲು ಮತ್ತು ರಾತ್ರಿ ಹಸಿ ಹುಲ್ಲು. ಹಸಿ ಹುಲ್ಲಲ್ಲಿ ತುಂಬ ವೆರೈಟೀಸ್ ಆಫ್ ಹುಲ್ಲುಗಳನ್ನ ಇವರು ಹಾಕ್ತಾರಂತೆ. ಮತ್ತು ಇದನ್ನು ಹೊರಗಡೆ ಮೇಯೋದಕ್ಕೆ ಕೂಡ ಬಿಡ್ತಾರಂತೆ, ಕ್ರೇಜಿಂಗಿಗೆ ಕೂಡ ಬಿಡ್ತಾರಂತೆ. 605 ಹಸುಗಳಲ್ಲಿ 400 ಚಿಲ್ಲರೆ ಹಸುಗಳು ಹೊರಗಡೆ ಹೋಗಿ ಮೇಯ್ಕೊಂಡು ಬರ್ತಾವಂತೆ. ಇವ್ರದ್ದೇ ಸ್ವಲ್ಪ ಜಾಗ ಇದೆ, ಇಲ್ಲಿ ಪಕ್ಕದಲ್ಲಿ ಕಾಡು ಇರೋದ್ರಿಂದ ಅಲ್ಲಿ ಹೋಗಿ ಮೇಯ್ಕೊಂಡು ಬರ್ತಾವಂತೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ನಾವು ಇಲ್ಲಿ ಏನು ಹುಲ್ಲುಗಳನ್ನ ಹಾಕ್ತೀವಿ, ಏನು ಆಹಾರವನ್ನು ಕೊಡ್ತೀವಿ, ಅದನ್ನು ತಿಂದು ಅವರು ಹಾಲು ಕೊಡ್ತಾವಲ್ಲ, ಆ ಹಾಲಿಗಿಂತ ಅವು ಹೊರಗಡೆ ಹೋಗಿ ಮೇಯ್ಕೊಂಡು ಬಂದಿರೋವಂಥ ಹಾಲಲ್ಲಿ ಹೆಚ್ಚು ಔಷಧೀಯ ಗುಣಗಳಿರುತ್ತೆ. ಇಲ್ಲಿ ನಾವು ಸೆಲೆಕ್ಟೇಬಲ್ ಹುಲ್ಲುಗಳನ್ನ ಮಾತ್ರ ಹಾಕ್ತೀವಿ. ಬಟ್ ಅವ್ರು ಕಾಡಿಗೆ ಹೋಗಿ ಮೇಯ್ಕೊಂಡು ಬಂದಾಗ ಅಲ್ಲಿ ಎಲ್ಲ ರೀತಿಯ ಸಸ್ಯಗಳನ್ನ ತಿಂತವೆ, ಎಲ್ಲ ರೀತಿಯ ಹುಲ್ಲುಗಳನ್ನ ತಿಂತಾವೆ. ಅದನ್ನು ತಿಂದುಬಿಟ್ಟು ಮನೆಗೆ ಬಂದು ಅವು ಹಾಲು ಕೊಡೋದ್ರಿಂದ ನಮಗೆ ಅದರಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇರುತ್ತೆ. ಸೊ ಆದ್ದರಿಂದ ನಾವು ಅವುಗಳನ್ನ ಹೊರಗಡೆ ಮೇಯೋದಕ್ಕೆ ಬಿಡ್ತೀವಿ ಅಂತ ಅಲ್ಲಿ ಅವರು ಹೇಳ್ತಾರೆ. ನೆಕ್ಸ್ಟು ಅವು ಮೇಯ್ಕೊಂಡು ಬಂದ ನಂತರ ಇವರು ಕೂಡ ಅದಕ್ಕೆ ತಿಂಡಿ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಹೇಗೆ 4 ಗಂಟೆಗೆ ಸ್ನ್ಯಾಕ್ಸ್ನ ತೊಗೊಳ್ತೀವೋ ಆ ರೀತಿ ನಾವು ಅದಕ್ಕೆ ದಿನದಲ್ಲಿ 1 ಟೈಮ್ ಅವು ಕಾಡಿಗೆ ಹೋಗಿ ಮೇಯ್ಕೊಂಡು ಬಂದ ತಕ್ಷಣ ನಾವು ಅವಕ್ಕೆ ತಿಂಡಿಯನ್ನು ಕೊಡ್ತೀವಿ. ಏನು ಕೊಡ್ತೀವಪ್ಪ ಅಂತಂದರೆ ಜೋಳದ ನುಚ್ಚನ್ನ ಅವರು ಬೇಯಿಸಿ ಕೊಡ್ತಾರಂತೆ. ಅಂದರೆ ಜೋಳದ ನುಚ್ಚು ಹಸಿನ ಕೊಟ್ಟರೆ ಅದು ಸಗಣಿಯಲ್ಲಿ ಹಾಗೇ ಬರುತ್ತೆ ಮತ್ತು ಅವಕ್ಕೆ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗತ್ತೆ. ಸೊ ಅದರಿಂದ ನಾವು ಜೋಳದ ನುಚ್ಚನ್ನು ಬೇಯಿಸಿ ಅದಕ್ಕೆ ಕೊಬ್ಬರಿ ಹಿಂಡಿ, ಕಡಲೆ ಹಿಂಡಿ, ಕಾಯಿ ಹಿಂಡಿ, ರವೆ ಬೂಸ, ರವೆ ಹೊಟ್ಟು, ಚಕ್ಕೆ ಬೂಸ ಮತ್ತು ಬೆಲ್ಲ ಮತ್ತು ಉಪ್ಪನ್ನ ಹಾಕಿಬಿಟ್ಟು ಅವುಗಳಿಗೆ ತಿನ್ನೋಕ್ಕೆ ಕೊಡ್ತಾರಂತೆ. ಸೊ ಪರ್ ಡೇ ಇವರು ಒಂದು ದಿನಕ್ಕೆ 605 ಹಸುಗಳಿಗೆ 1.5ರಿಂದ 2 ಟನ್ನು ಆಹಾರವನ್ನು ಇವರು ತಿನ್ನೋದಕ್ಕೆ ಕೊಡ್ತಾರಂತೆ. ಇನ್ನು ನಾವು ಇಲ್ಲಿ ಎಲ್ಲ ಹಸುಗಳನ್ನು ಒಟ್ಟಿಗೆ ನೋಡಬೇಕಪ್ಪ ಅಂತಂದರೆ ಬೆಳಿಗ್ಗೆ 10 ಗಂಟೆ ಒಳಗೆ ಬರಬೇಕು, ಇಲ್ಲ ಸಂಜೆ 4 ಗಂಟೆಗಳ ಮೇಲೆ ಬಂದರೆ ನಾವಿಲ್ಲಿ ಎಲ್ಲ ಹಸುಗಳನ್ನು ನೋಡಬಹುದು. ಇಷ್ಟು ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ, ತುಂಬ ಕೆಲಸ ಇರುತ್ತೆ. ಅದು ಹಳ್ಳಿಯವರಾದರೆ ಗೊತ್ತಿರುತ್ತೆ ಏನೆಲ್ಲ ಕೆಲಸಗಳಿರುತ್ತೆ ಅಂತ ಹೇಳಿಬಿಟ್ಟು. ಅಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಇಲ್ಲಿ 50ಕ್ಕೂ ಹೆಚ್ಚು ಕೆಲಸಗಾರರು ಇಲ್ಲಿ ಕೆಲಸವನ್ನು ಮಾಡ್ತಾರಂತೆ.
ಇನ್ನು ಇದ್ರ ಮೇಂಟೆನೆನ್ಸಿಗೆ ಅಮೌಂಟ್ ಬೇಕಲ್ಲ. ಸೊ ಅದು ಹೇಗಪ್ಪ ನೀವು ಕಲೆಕ್ಟ್ ಮಾಡ್ತೀರಾ ಅಂತ ಅಂದರೆ ಅವರು ಕೆಲವೊಂದು ದಾನಿಗಳು ಇಲ್ಲಿಗೆ ದಾನವನ್ನು ಮಾಡ್ತಾರಂತೆ. ಆ ಸರ್ಕಾರದ ಅನುದಾನ ಕೂಡ ಈ ಸಂಸ್ಥೆಗೆ ಇದೆಯಂತೆ. ಮತ್ತು ಇವ್ರದ್ದೇ ಒಂದು ಟ್ರಸ್ಟ್ ಇದೆಯಂತೆ, ರಾಷ್ಟ್ರೋದ್ಯಾನ ಪರಿಷತ್ ಅಂತೇಳಿ. ಅಲ್ಲಿಂದ ಕೂಡ ಇದಕ್ಕೆ ಫಂಡ್ ಬರುತ್ತಂತೆ. ಮತ್ತು ಇವರು ಬೆಳಿಗ್ಗೆ ಕರೆದಂಥ ಹಾಲನ್ನೆಲ್ಲ ಇವರ ಟ್ರಸ್ಟಿಗೇ ಕೊಡ್ತಾರಂತೆ. ಸೊ ಸಂಜೆ ಇವರು ಏನು ಹಾಲು ಕರೀತಾರೆ ಅದನ್ನು ದೊಡ್ಡಬಳ್ಳಾಪುರದಲ್ಲಿ ಮಾರಾಟ ಮಾಡ್ತಾರಂತೆ. ಲೀಟರ್ಗೆ 80 ರೂಪಾಯಿ ರೀತಿಯಲ್ಲಿ ಇವರು ಹಾಲನ್ನು ಕಳಿಸ್ತಾರಂತೆ. ಸೊ ಇದರಿಂದ ಬಂದಂಥ ದುಡ್ಡನ್ನು ಇದರ ಮೇಂಟೆನೆನ್ಸಿಗೆ ಅವರು ಖರ್ಚು ಮಾಡ್ಕೊಳ್ತಾರಂತೆ. ಇಲ್ಲಿ ಸುಮಾರು ರೀತಿಯ ಮನೆಗಳನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಕಾಮಧೇನು ನಿಲಯ, ಕಾವೇರಿ ನಿಲಯ, ಸುರಭಿ ನಿಲಯ, ಇನ್ನು ಹಲವಾರು ರೀತಿಯ ಕೊಠಡಿಗಳಿದ್ದಾವೆ. ಸೊ ಆ ಥರ ಒಂದು ಎಕ್ಸ್ಟ್ರಾ ರೂಮ್ಗಳನ್ನ ಮಾಡಿ ಅದರಲ್ಲಿ ಬಿಟ್ಟಿದ್ದಾರೆ. ಒಂದೊಂದು ಇದರಲ್ಲಿ ಒಂದೊಂದು ರೀತಿಯಾದಂಥದ ಹಸುಗಳನ್ನ ಬಿಡ್ತಾರಂತೆ. ಫಾರ್ ಎಕ್ಸಾಂಪಲ್ ಸುರಭಿ ನಿಲಯ ಅಂತ ಹೇಳಿದ್ನಲ್ಲ, ಇದರಲ್ಲಿ ಪ್ರೆಗ್ನೆಂಟ್ ಹಸುಗಳು ಮತ್ತು ಈಗ ತಾನೇ ಕರು ಹಾಕಿರುವಂಥ ಹಸುಗಳನ್ನ ಬಿಡ್ತಾರಂತೆ. ಹಾಗೆ ಒಂದೊಂದು ನಿಲಯದಲ್ಲಿ ಒಂದೊಂದು ರೀತಿಯಾದಂತಹ ತಳಿಗಳನ್ನ ಇವರು ಬಿಟ್ಕೋತಾರಂತೆ. ಇನ್ನು ಎಲ್ಲ ರೀತಿಯ ಹಾಲುಗಳನ್ನ ಹಾಕಿ ಇವರು ತುಪ್ಪವನ್ನು ತಯಾರು ಮಾಡ್ತಾರಂತೆ. ನೀವು ಕೇಳ್ಬೋದು ಒಂದೊಂದು ತಳಿಗಳದ್ದು ಒಂದೊಂದು ರೀತಿಯ ತುಪ್ಪ ಮಾಡಬಹುದಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದೊಂದು ರೀತಿಯ ತಳಿಗಳಲ್ಲಿ ಒಂದೊಂದು ರೀತಿಯಾದಂಥ ಪೌಷ್ಟಿಕಾಂಶಗಳಿರುತ್ತೆ, ಮೆಡಿಸನ್ ಪವರ್ ಇರುತ್ತೆ. ಸೊ ಅದು ಜನರಿಗೆ ತಲುಪಿದಾಗ ಒಂದು ತಳಿಗಳದ್ದು ಮಾತ್ರ ಜನರಿಗೆ ತಲುಪಬಾರ್ದು. ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಕೂಡ ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯ ತಳಿಗಳ ಹಾಲುಗಳನ್ನು ಒಟ್ಟಿಗೆ ಹಾಕಿ ನಾವು ಅದರಿಂದ ತುಪ್ಪವನ್ನು ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ 1 ಲೀಟರ್ ತುಪ್ಪಗೆ ಅಂದರೆ 1 kg ತುಪ್ಪಕ್ಕೆ 2,000 ರೂಪಾಯಿ ಶುಲ್ಕವನ್ನು ವಿಧಿಸ್ತಾರಂತೆ. ಮತ್ತು ಇಲ್ಲಿ ಈ ದನಗಳ ಸಗಣಿಯಿಂದ ಮತ್ತು ಗಂಜಲದಿಂದ ಇವರು ಬೆರಣಿಯನ್ನು ತಯಾರಿಸ್ತಾರಂತೆ. ಮತ್ತು ಧೂಪ, ಅಗರಬತ್ತಿ, ಪಚ್ಚಕರ್ಪೂರ, ದೀಪ, ಕೆಲವೊಂದೊಂದು ಆ್ಯಂಟಿಕ್ ಪೀಸ್ಗಳನ್ನ ಕೂಡ ತಯಾರು ಮಾಡ್ತಾರಂತೆ. ಮತ್ತು ಸೋಪು, ಫೇಸ್ ಪ್ಯಾಕು, ಇವುಗಳನ್ನೆಲ್ಲ ಇಲ್ಲಿ ತಯಾರು ಮಾಡ್ತಾರಂತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನ ಇವರು ಆ್ಯಡ್ ಮಾಡಲ್ಲ ಅಂತೆ. ಬರೀ ಆಲ್ಮಡ್ಡಿಯ ರಸ ಅಥವಾ ಆಲ್ಮಡ್ಡಿಯ ಪೌಡ್ರು, ಜೇನುತುಪ್ಪ ಇಲ್ಲ ಬೆಲ್ಲದ ಪಾಕಗಳಿಂದ ಇವುಗಳನ್ನ ತಯಾರು ಮಾಡ್ತಾರಂತೆ. ನಂತರ ಇಲ್ಲಿ ಒಂದು ಕಾಮಧೇನು ಅಂತ ಒಂದು ಹಸು ಇದೆ ಅಂತೆ. ಈ ಗೋಶಾಲೆಗೆ ಬಂದಂಥ ಸ್ವಾಮೀಜಿಗಳು, ಸಿದ್ಧಪುರುಷರೆಲ್ಲ ಏನು ಹೇಳ್ತಾರಪ್ಪ ಅಂತಂದರೆ, ಆ ಕಾಮಧೇನು ಹಸುವನ್ನು ನೋಡಿಬಿಟ್ಟು ಇದು ಇಲ್ಲಿಯ ವಿಶೇಷವಾದಂಥ ಶಕ್ತಿ ಇರುವಂಥ ಹಸು ಅಂತ ಹೇಳ್ತಿದ್ರಂತೆ. ಸೊ ಹಾಗಾಗಿ ಇಲ್ಲಿಯ ಜನ ಅಮಾವಾಸ್ಯೆ ದಿನ ಬಂದುಬಿಟ್ಟು ಈ ಕಾಮಧೇನು ಹಸುವಿಗೆ ಪೂಜೆ ಮಾಡಿ ಅದರ ಕಿವಿಯಲ್ಲಿ ತನ್ನ ಕೋರಿಕೆಯನ್ನು ಹೇಳ್ಕೊಳ್ತಾರಂತೆ. ಸೊ ಇದಕ್ಕೆ ತಿನ್ನೋದಕ್ಕೆ ಬೇರೆ ಏನು ಕೊಡಬೇಕಾಗಿಲ್ಲಂತೆ, 1 ಬೆಲ್ಲದ ಅಚ್ಚು ಕೊಟ್ಟರೆ ಈ ಹಸುಗೆ ಸಾಕಂತೆ. ಸೊ ಇದು ಪೂಜೆ ಮಾಡುವಾಗ ಏನಾದರೂ ಸಗಣಿ ಅಥವಾ ಗಂಜಲವನ್ನು ಕೊಟ್ಟರೆ ಆ ಸಗಣಿಯನ್ನು ಮನೆಗೆ ತೊಗೊಂಡೋಗಿ ಪೂಜೆ ಮಾಡ್ತಾರಂತೆ. ಇಲ್ಲ ಅಂತಂದರೆ ಗಂಜಲವನ್ನು ಮನೆ ಸುತ್ತ ಸಾರಿಸೋದು ಅಥವಾ ಸಿಂಪಡಿಸೋದನ್ನು ಮಾಡ್ತಾರಂತೆ. ಈ ಥರ 3-4 ಸತಿ ಬಂದು ಈ ಕಾಮಧೇನುವಿಗೆ ಪೂಜೆ ಮಾಡ್ಕೊಂಡು ಹೋದವರು ನಾವೇನು ಕೇಳ್ಕೊಂಡಿದ್ವಿ ಆ ಕೆಲಸ ಆಗಿದೆ ಅಂತ ಕೂಡ ಬಂದು ಇಲ್ಲಿ ಹೇಳ್ತಾರಂತೆ. ಇನ್ನು ಇಲ್ಲಿ ಯಾರಿಗಾದರೂ ಈ ಕೆಲಸಗಳನ್ನ ಮಾಡೋವಂಥ ಇಂಟ್ರೆಸ್ಟ್ ಇರೋರು, ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋರು, ಇಲ್ಲಿ ಶ್ರಮದಾನ ಮಾಡ್ತೀವಿ ಅನ್ನೋರು ಕೂಡ ಇಲ್ಲಿ ಬಂದು ಕೆಲಸಗಳನ್ನ ಮಾಡ್ಬೋದಂತೆ. ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾರಂತೆ. ಇಲ್ಲ ನಾವೇ ತಂದು ತಿಂತೀವಿ ಅಂತಂದರೆ ಓಕೆ. ಮತ್ತು ಇಲ್ಲಿ ನಮ್ಮ ಮನೇಲಿ ಕೂಡ ನಾವು ಸಗಣಿ ಮತ್ತು ಗಂಜಲನ ವೇಸ್ಟ್ ಮಾಡ್ತಾ ಇದ್ದೀವಿ. ಯಾರೂ ವೇಸ್ಟ್ ಮಾಡಲ್ಲ, ಗೊಬ್ಬರದ ರೂಪದಲ್ಲಿ ಸಸ್ಯಗಳಿಗೆ ಹಾಕ್ತಿರ್ತಾರೆ. ಇಲ್ಲ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಇಲ್ಲಿ ದೀಪ ಮಾಡೋದು, ಅಗರಬತ್ತಿ ಮಾಡೋದು, ಧೂಪ, ಪಚ್ಚಕರ್ಪೂರಗಳನ್ನ ಮಾಡೋದು ಹೇಗೆ ಅಂತ ಕೂಡ ಇಲ್ಲಿ ಹೇಳಿಕೊಡ್ತಾರಂತೆ. ಇದಿಷ್ಟು ನಮಗೆ ಗೊತ್ತಿರುವಂಥ ಮಾಹಿತಿ. ನಮಗಂತೂ ಈ ಜಾಗಕ್ಕೆ ಬಂದು ತುಂಬ ಖುಷಿ ಆಯಿತು. ಈ ಮುಗ್ಧ ಜೀವಿಗಳ ಜೊತೆ ಸ್ವಲ್ಪ ಕಾಲ ನಾವು ಟೈಮ್ನ ಸ್ಪೆಂಡ್ ಮಾಡುವಂಥ ಖುಷಿನ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೂ ಫ್ರೀ ಟೈಮ್ ಇದ್ದಾಗ ಅಥವಾ ರಜಾ ದಿನಗಳಿದ್ದಾಗ ಈ ಜಾಗಕ್ಕೆ ಭೇಟಿ ಮಾಡಿ, ನಿಮಗೂ ತುಂಬ ಖುಷಿಯಾಗುತ್ತೆ, ನಿಮಗೂ ಕೂಡ ಈ ಜಾಗ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. Thank you so much.